ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 11ನೇ ವಾಕ್ಯ. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. 8ನೇ ವಾಕ್ಯದಿಂದ ನಾವು ಓದ್ತೇವೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ಹೇಳಿ 10ನೇ ವಾಕ್ಯದಲ್ಲಿ ಹೇಳ್ತಾನೆ, ಮಳೆ ಹಿಮ ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಬರೋದಿಲ್ವೋ. ನಮಗೆ ಗೊತ್ತು, ಮಳೆ ಅಥವಾ ಮಂಜು ಈ ಭೂಮಿಗೆ ಕಳುಹಿಸಲ್ಪಡುವಾಗ ದೇವರೊಂದು ಉದ್ದೇಶದಿಂದ ಮಳೆಯನ್ನು, ಮಂಜನ್ನು ಕಳಿಸ್ಕೊಡ್ತಾನೆ. ಕೆಲವು ಸಂದರ್ಭಗಳಲ್ಲಿ ಅದು ನಾಶ ಮಾಡುವುದಕ್ಕಾಗಿರುವ ಮಳೆ ಆಗಿರ್ಬೋದು, ಬೆಳೆಗೋಸ್ಕರ ಇರುವಂಥ ಮಳೆಗಾಗಿರ್ಬೋದು, ಪ್ರಕೃತಿಯನ್ನು ತಣ್ಣಗಾಗಿಸುವುದಕ್ಕಾಗಿರುವಂತಹ ಮಳೆಯಾಗಿರ್ಬೋದು. ಯಾವ ಉದ್ದೇಶ ಇದೆಯೋ ಆ ಉದ್ದೇಶವನ್ನು ನೆರವೇರಿಸಿ ಅದು ಪುನಃ ಹಿಂದಿರುಗಿ ಹೋಗುತ್ತೆ. ಅದೇ ರೀತಿಯಲ್ಲಿ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿದ ಹೊರತು ಅದು ಸುಮ್ಮನೆ ಬರಲ್ಲ. ದೇವರ ವಾಕ್ಯ ನಾವು ಇಬ್ರಿಯ 4:12 ಓದ್ತೀವಿ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು. ದ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್. ದೇವರ ವಾಕ್ಯ ಅದು ಕಾರ್ಯ ಸಾಧಕವಾದದ್ದು. ಒಂದು ಕಾರ್ಯವನ್ನು ಮಾಡಬೇಕು ಅಂತ ಅದು ತೀರ್ಮಾನ ಮಾಡಿದ್ರೆ ಅದನ್ನು ಮಾಡಿಬಿಟ್ಟೇ ಬರೋದು ಅದು. ಹಾಗಾದರೆ ದೇವರ ಬಾಯಿಂದ ಹೊರಡುವಂತಹ ಮಾತು ಬಹಳ ಪವರ್ಫುಲ್ ಆದಂತಹ ಮಾತು. ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ ಅಂತ ನಾವು ನೋಡ್ತೀವಿ. ಆ ವಾಕ್ಯ ಎಲ್ಲಿ ಏನು ಮಾಡಬೇಕು ಅಂತ ಆ ವಾಕ್ಯವನ್ನು ದೇವರು ಕಳಿಸ್ತಾರೋ ತನ್ನ ಬಾಯಿಂದ, ಅದು ಅಲ್ಲಿ ಮಾಡಿಬಿಡುತ್ತೆ. ಶತಾಧಿಪತಿಯ ಆಳನ್ನು ಅವನಿರುವ ಮನೆಗೆ ಹೋಗಿ, ಅವನು ಎಲ್ಲಿ ವಾಸ ಮಾಡಿದ್ದಾನೋ ಅಲ್ಲಿ ಹೋಗಿ ಅವನನ್ನು ಗುಣ ಮಾಡಿದರೆ, ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿನ್ನ ಜೀವಿತದ ಸಮಸ್ಯೆ ಎಷ್ಟು ದೊಡ್ಡದಾಗಿರ್ಬೋದು, ನಿನ್ನ ಜೀವಿತದಲ್ಲಿ ವೇದನೆ ಕಠಿಣವಾದಂತಹ ರೀತಿಯಲ್ಲಿರಬಹುದು, ಆದರೆ ಯೇಸುವಿನ ಒಂದು ಮಾತು, ಆತನ ಬಾಯಿಂದ ಹೊರಡುವಂತಹ ಒಂದು ಮಾತು ನಿನ್ನನ್ನು ಸ್ವಸ್ಥ ಮಾಡುವಂಥದ್ದು, ನಿನ್ನ ಜೀವಿತದಲ್ಲಿ ಬದಲಾವಣೆಯನ್ನು ತರುವಂಥದ್ದು, ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತವಾದದ್ದು ಎಂಬುದಾಗಿ ನೀವು ಮರಿಬಾರ್ದು. ಏಕೆಂದರೆ ದೇವರ ವಾಕ್ಯಕ್ಕೆ ಜೀವ ಇದೆ. ದೇವರ ವಾಕ್ಯ ಕಾರ್ಯವನ್ನು ಮಾಡುತ್ತೆ. ನಿನ್ನ ಜೀವಿತದ ಸಕಲ ವೇದನೆಗಳನ್ನು, ನಿನ್ನ ಜೀವಿತದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ಅದಕ್ಕೆ ಶಕ್ತಿ ಇದೆ. ಈ ಬೆಳಗ್ಗೆ ನಂಬಿಕೆಯಿಂದ ಹೇಳಬೇಕು, ದೇವರೇ ನಿನ್ನ ವಾಕ್ಯಕ್ಕೆ ಶಕ್ತಿ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ನನ್ನಲ್ಲಿ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ನನ್ನಲ್ಲಿ ಬದಲಾವಣೆಗಳನ್ನು ತರುವುದಕ್ಕಾಗಿ ನಿನಗೆ ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಆ ಮಾತು ನನ್ನ ಬಾಯಿಂದ ಹೊರಟ ಮಾತು ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸುತ್ತೆ. ಅದರರ್ಥ ಯಾವ ಉದ್ದೇಶದಿಂದ ಕಳಿಸಿದಾರೋ, ನನ್ನನ್ನು ಟಚ್ ಮಾಡಬೇಕಾದ್ರೆ ನನ್ನ ಉದ್ದೇಶ ಅಲ್ಲ ನೆರವೇರಿಸೋದು, ಇದನ್ನು ಕಳುಹಿಸಿದಂತಹ ದೇವರ ಉದ್ದೇಶ ನೆರವೇರುತ್ತೆ. ಈ ದಿವಸಗಳಲ್ಲಿ ನಮಗೆ ಅನೇಕ ಪ್ಲ್ಯಾನ್ಗಳಿದ್ದಾವೆ. ಬೈಬಲ್ ಹೇಳುತ್ತೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಆಲೋಚನೆ ಈಡೇರುತ್ತೆ, ಯೆಹೋವನ ಸಂಕಲ್ಪ ಈಡೇರುತ್ತೆ. ಹಾಗಾದರೆ ನನ್ನ ನಿಮ್ಮ ಜೀವಿತದಲ್ಲಿ ನಮ್ಮ ಪ್ಲ್ಯಾನ್ ಅಲ್ಲ ವಾಕ್ಯ ನೆರವೇರಿಸೋದು. ದೇವರು ಏನು ಉದ್ದೇಶ ಮಾಡಿ ಕಳಿಸ್ತಾನೋ ಅದು ನಿನಗೆ ಸೌಖ್ಯವಾಗಿದ್ದರೆ ಸೌಖ್ಯ ಕೊಡುತ್ತೆ. ನಿನ್ನ ಜೀವಿತದ ಸಮಸ್ಯೆಗೆ ಪರಿಹಾರವಾಗಿದ್ದರೆ ಅದನ್ನು ಮಾಡುತ್ತೆ. ನಿನ್ನ ಜೀವಿತದಲ್ಲಿ ಬಿಡುಗಡೆ ಕೊಡಬೇಕಾ, ಅದು ಮಾಡುತ್ತೆ. ನಿನ್ನ ಕೊರತೆಗಳನ್ನು ನೀಗಿಸಬೇಕಾ, ಅದು ಮಾಡುತ್ತೆ. ಈ ಹಗಲ ಸಮಯದಲ್ಲಿ ದೇವರಿಗೆ ಹೇಳಬೇಕು, ಸ್ವಾಮಿ ನಿನ್ನ ಬಾಯಿಂದ ಒಂದು ಮಾತು ಹೊರಡಲಿ, ಸ್ವಾಮಿ ನಿನ್ನ ಬಾಯಿಂದ ಒಂದು ಮಾತು ಹೊರಡಲಿ. ಆ ಶತಾಧಿಪತಿಗಿದ್ದಂತಹ ನಂಬಿಕೆ ನಮ್ಮಲ್ಲಿ ಉಂಟಾಗಬೇಕು. ಶತಾಧಿಪತಿ ಯೇಸುವಿನ ಹತ್ರ ಹೇಳಿ ಕಳಿಸ್ತಾನೆ, ಸ್ವಾಮಿ ನಿನ್ನ ಒಂದು ಮಾತು ಸಾಕು, ನನ್ನ ಆಳಿಗೆ ಗುಣ ಆಗುತ್ತೆ. ಯಾಕೆಂದರೆ ನಾನು ನನ್ನ ಕೈಯಲ್ಲಿರುವಂಥ ಕೆಳಗಿರುವಂತಹ ವ್ಯಕ್ತಿಗಳಿಗೊಂದು ಮಾತು ಹೇಳಿದ್ರೆ ಅವರು ಹಾಗೆ ಅನುಸರಿಸ್ತಾರೆ. ನಾನು 100 ಜನ ನನ್ನ ಅಂಡರಲ್ಲಿದ್ದಾರೆ, ಅವ್ರಿಗೆ ಹೇಳೋದನ್ನು ಅವರು ಹಾಗೆ ಅನುಸರಿಸ್ತಾರೆ.
ಆದರೆ ನಿನಗೆ 100 ಜನರ ಮಾತಲ್ಲ ನಿನ್ನ ಮಾತಿಗೆ ವಿಧೇಯರಾಗೋದು, 100 ಜನರಲ್ಲ ಕೇಳೋದು. ಈ ಸೃಷ್ಟಿ ಎಲ್ಲವೂ ನಿನ್ನ ಕೈಯಲ್ಲಿದೆ, ಎಲ್ಲವೂ ನಿನ್ನ ಅಧೀನದಲ್ಲಿದೆ, ಎಲ್ಲವೂ ನೀನು ಹೇಳಿದ್ದನ್ನು ಕೇಳುತ್ತೆ. ಈ ಹಗಲು ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಆ ಶತಾಧಿಪತಿಗಿದ್ದಂತಹ ನಂಬಿಕೆ ಅದಕ್ಕಿಂತ ಹೆಚ್ಚು ನಂಬಿಕೆ. ಯಾಕೆಂದರೆ ಇಸ್ರಾಯೇಲ್ ಮಕ್ಕಳಲ್ಲಿ ಅನೇಕರು ಬಂದು ಮಕ್ಕಳನ್ನು ತಂದು ಈ ಮಕ್ಕಳ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿರಿ ಅಂತ ಹೇಳುವಂಥ ಒಂದು ಕಾಲದಲ್ಲಿ, ಅವರು ಯೇಸು ಮುಟ್ಟಿದ್ರೇ ಆಶೀರ್ವಾದ ಅಂತ ನಂಬಿದ್ದಂತಹ ಒಂದು ಕಾಲದಲ್ಲಿ ಒಬ್ಬ ಶತಾಧಿಪತಿ ಹೇಳ್ತಾನೆ, ಸ್ವಾಮಿ ನೀನು ಮುಟ್ಟಿದ್ರೆ ಅಲ್ಲ, ನೀನು ಹೇಳಿದ್ರೇ ಸೌಖ್ಯ ಆಗುತ್ತೆ. ನಿನ್ನ ಕೈಯಲ್ಲಿ ಮಾತ್ರ ಅಲ್ಲ, ನಿನ್ನ ಮಾತಿನಲ್ಲಿ ಶಕ್ತಿ ಇದೆ. ಈ ದಿವಸ ಆ ನಂಬಿಕೆ ನಮ್ಮಲ್ಲಿರಲಿ. ಯೇಸು ಹೇಳ್ತಾನೆ, ನಾನಿಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲೂ ಕಾಣಲಿಲ್ಲ. ಮುಟ್ಟಿದ್ರೆ ಮಾತ್ರ ಅಲ್ಲ ನಂಬಿಕೆ, ನಿನ್ನ ಬಳಿಗೆ ಬಂದರೆ ಮಾತ್ರ ಅಲ್ಲ, ನೀನು ಎಷ್ಟೇ ದೂರದಲ್ಲಿದ್ದರೂ ಆ ವಾಕ್ಯವನ್ನು ಕಳುಹಿಸಿ ನಿನ್ನನ್ನು ಸ್ವಸ್ಥ ಮಾಡ್ತಾನೆ. ಆ ವಾಕ್ಯ ದೇವರು ಉದ್ದೇಶಿಸಿದ್ದನ್ನು ನೆರವೇರಿಸುತ್ತೆ. ನಂಬಿಕೆಯಿಂದ ದೇವರ ಮುಖವನ್ನು ನೋಡೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ನಿನ್ನ ವಾಕ್ಯವನ್ನು ಕಳುಹಿಸಿ ನಮ್ಮ ಜೀವಿತದಲ್ಲಿ ನೀನು ಮಾಡುವ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ, ಎಲ್ಲ ಬಿಡುಗಡೆಗಳಿಗಾಗಿ ಸ್ತೋತ್ರ, ನೀನು ಮಾಡಿದ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಮುಂದೆಯೂ ಸಹ ನಿನ್ನ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಆಶೀರ್ವಾದ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.